ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಟ್ ರೋಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಟಾಪಿಕ್ ಬಂದು ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಯಾಕೆ. ನಿಮ್ಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಹೇಳಿ. ನಮಗೇನು ಅಂತ ನಾನು ಇವಾಗ ನಿಮ್ದೆ ಹೇಳ್ತೀನಿ. ಸ್ಪಂದನ ಬಿಗ್ ಬಾಸ್ ಮನೆಯಲ್ಲಿ ಬಹುಶಃ ಬಿಗ್ ಬಾಸ್ ಮನೆ ಮಗಳಿರ್ಬೋದು. ಎಲ್ಲ ಮೀಮ್ಸ್ಗಳಿಂದ ಬರ್ತಾನೇ ಇದೆ. ಹಾಗೆ ಅವಳು ಹಾಕ್ತಾ ಇರೋ ಬಟ್ಟೆಯಿಂದ ಕೂಡ ಅವಳು ಇಲ್ಲಿ ತನಕ ಬಂದಿರ್ಬೋದು. ಅದು ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಏನಂತ, ಯಾವ ಥರ ಬಟ್ಟೆ ಹಾಕ್ತಾರಂತ ನೀವು ಹೇಳಿ ನನಗೆ, ಆಯ್ತಾ. ಆದರೂ ಸ್ಪಂದ ಮತ್ತು 97 ದಿನ ಕಂಪ್ಲೀಟ್ ಮಾಡೇ ಬಿಟ್ರು. ಬರೀ ಬುಕ್ ಓದ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡು ಕಾವ್ಯ, ಧನುಷ್ ಮತ್ತೆ ಗಿಲ್ಲಿ ಜೊತೆ ಮಾತಾಡ್ಕೊಂಡು ಇಲ್ಲಿ ತನಕ ಬಂದೇ ಬಿಟ್ಲು. ಬೇಜಾರೇಂತ ಇವಾಗ ಸೂರಜ್ ಮತ್ತು ಮಾಡು ಈ ವಾರ ಮನೆಗೆ ಹೋಗಿದ್ದು. ಎಲ್ಲರೂ ಎನ್ಸ್ಕೊಂಡಿದ್ರು, ಸ್ಪಂದನ ಹೋಗ್ಬಿಡ್ತಿದ್ರು ಈ ವಾರ ಅಂತ. ಸೂರಜ್ ಪಾಪ ಏನೋ ಚೆನ್ನಾಗಿ ಆಡ್ಕೊಂಡು ಹೋಗ್ತಾ ಇದ್ದಾನೆ. ಅವ್ನು ಯಾಕೆ ಹೋದ ಅದು ಗೊತ್ತಿಲ್ಲ. ಮಾಡು ಪರವಾಗಿಲ್ಲ, ಸ್ಪಂದನ ಕಂಪೇರ್ ಮಾಡಿದ್ರೆ ಮಾಡು ಚೆನ್ನಾಗೆ ಆಡ್ತಾ ಇದ್ದಾನೆ. ಲಾಸ್ಟ್ ಟೈಮ್ ಏನೋ ನಮ್ಮ ಸ್ಪಂದನ ಅವರು ಒಂದು ಗೇಮ್ ಆಡ್ಬೇಕಂತ ಹೋದ್ರು. ಆ ಗೇಮಲ್ಲೇ ಅವರಿಗೆ ಕಾಲ್ಸ್ ಫ್ರ್ಯಾಕ್ಚರ್ ಆಗ್ಬೇಕಿತ್ತ, ಏನೋ ಗೊತ್ತಿಲ್ಲಪ್ಪ. ಆದ್ರೂ ಮನೆಗೆ ಹೋಗ್ಬಿಟ್ಟಪ್ಪ. ನಮ್ಗೇನು ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ನೀವು ಹೋಗಿ. ಯಾರೋ ಗೊತ್ತಿಲ್ಲ ನಮ್ಮ ಸ್ಪಂದನ ಅವರಿಗೆ ಓಟ್ ಹಾಕ್ತಾ ಇರೋರು. ಬಹುಶಃ ನಮ್ಮ DK ಶಿವಕುಮಾರ್ ಸಿದ್ದರಾಮಯ್ಯಗೆ ಬಂದಿರೋ ಓಟ್ಗೂ ಅಷ್ಟೊಂದು ಓಟು ಬಂದಿರ್ಬೋದು. ಯಾಕೆ ಬಿಡಿ, ಅವ್ರೇನೋ ಕೊಡ್ತಾರೆ, ಅವ್ರವರು ಏನೇನೋ ಭಾಗ್ಯಗಳು ಜ್ಯೋತಿ ಏನೋ ಕೊಡ್ತಿದ್ದಲ್ಲಿ ಬಿಡಿ, ಅವ್ರ ವಿಷಯ ನಮ್ಮ ಬೇಡ. ನಾನು ಇವಾಗ ಹೇಳ್ತಿರೋದು, ಯಾರಪ್ಪ ಬಿಗ್ ಬಾಸಲ್ಲಿರೋ ಸ್ಪಂದನಗೆ ಅಷ್ಟೊಂದು ಓಟ್ ಹಾಕ್ತಿರೋ. ಅದು ನಮ್ಮ ಮಾಡೋಗೇನೋ ಓಟ್ ಏನು ಕಮ್ಮಿ. ಉತ್ತರ ಕನ್ನಡದವರು ಬೇಜಾನವ್ರೆ. ನಮ್ಮ ಉತ್ತರ ಕನ್ನಡ ಅಭಿಮಾನಿಗಳಿಗೆ ಮಾಡೋ ಅಭಿಮಾನಿಗಳು ಓಟ್ ಹಾಕಲ್ವಾ ಗೊತ್ತಿಲ್ಲ. ಹಾಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಬಂದಿದ್ರೆ ನಮ್ಮ ಸ್ಪಂದನಾಗಿರೋದು 4 ಲಕ್ಷ. ಅದೇ ಮಾಡಿಗೂ 7 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್. ಊರಿನ ಎಲ್ಲಿ ಹೋದ್ರೋ ಗೊತ್ತಿಲ್ಲಪ್ಪ. ಆ ಓಟ್ ಹಾಕಿರೋದೇ ಏನಾದರೂ ನಮಗೆ ಸ್ವಲ್ಪ ಕಲರ್ಸ್ ಕನ್ನಡ ಅಥವಾ ಅವರು ತೋರಿಸಿದ್ರೆ ಸ್ವಲ್ಪ ನಮಗೂ ಕೂಡ ಹೀಗೀಗೆ ಇದೆ ಅಂತ ನಮಗೆ ಗೊತ್ತಾಗ್ತಿತ್ತು. ನಾನೇನೋ ಮಾಡು ಟಾಪ್ ಅಂತ ನಾನೇ ಹೇಳ್ತಾ ಇಲ್ಲ, ಬಟ್ ಸ್ಪಂದನ ಕಂಪೇರ್ ಮಾಡಿದರೆ ಮಾಡು ಚೆನ್ನಾಗಿದ್ದಾನೆ, ಪರವಾಗಿಲ್ಲ. ಮಾಡೋರು ಹೊರಬಿಡೋದ್ಮೇಲೆ ಮನ್ಸು ನೋವು ಮಾಡಿಕೊಂಡು ಏನೇನೋ ನ್ಯೂಸ್ ಚಾನಲ್ಲಿ ಮಾತಾಡ್ತಾರೆ. ನಾನೇ ಟಾಪಲ್ಲಿ ಬರಬೇಕಿತ್ತು ಅಂತ. ಪರವಾಗಿಲ್ಲ ಬಿಡಿ. ಇದಾಗಿತ್ತು ಇವತ್ತಿನ ನಮ್ಮ ಟಾಪಿಕ್.